ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಒಂದು. ಹೆಸರು ಪರಿಮಳ. ಊರು ಸೋಮಾರಪೇಟೆ. ವಯಸ್ಸು 26 ವರ್ಷ ತುಂಬಿದೆ. ವಿದ್ಯಾ ಅರ್ಹತೆ MA ಮಾಡಿದ್ದಾರೆ. ಸಮಸ್ಯೆ ಮದುವೆ ಹುಡುಕಾಟ. ಎತ್ತರ 5.1 ಅಡಿ ಎತ್ತರ. ಮೈ ಬಣ್ಣ ಗೋಧಿ ಬಣ್ಣ. ಆಸಕ್ತಿ ಹೊಸ ಸುಖ ನೋಡಬೇಕು. ತೂಕ 63 ಕೆಜಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ BMW 5 ಸೀರೀಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹುಡುಗನ ಗುಣಗಳು ಹೀಗಿರಲಿ: ನೋಡಲು ಸುಂದರವಾಗಿ ಸುಶೀಲವಾಗಿ ಇರಬೇಕು. ಬೇಕು ಬೇಡಗಳನ್ನ ಪೂರೈಸುವ ಸಾಮರ್ಥ್ಯ ಹೊಂದಿರಬೇಕು. ವಿದ್ಯಾವಂತನಾಗಿ ಗುಣವಂತನಾಗಿ ಶೀಲವಂತನಾಗಿ ಇರಬೇಕು. ಬಡವನಾಗಿ ಇದ್ದರೂ ಪರವಾಗಿಲ್ಲ, ಹೃದಯ ಶ್ರೀಮಂತಿಕೆ ಇರಬೇಕು. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬಾಳುವಂತನಾಗಿರಬೇಕು. ಬದುಕಿನ ಆಗು ಹೋಗುಗಳ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಇರಬೇಕು. ಶಾಂತಿ ಸಹನೆ ತಾಳ್ಮೆಯಿಂದ ಸಂಸಾರ ಮಾಡುವಂತನಾಗಿರಬೇಕು. ಮನದಾಳದ ಮಾತುಗಳು: ನೋಡಲು ಲಕ್ಷಣವಾಗಿ ಮೃದು ಸ್ವಭಾವದಿಂದ ಕೂಡಿದ್ದೇನೆ. ಸ್ವತಂತ್ರವಾಗಿ ಬದುಕಲು ಸಮರ್ಥಳಾಗಿ ಇದ್ದೇನೆ. ಓಕೆನಾ? ಬಣ್ಣದಲ್ಲಿ ಕಡಿಮೆ ಇದ್ದರೂ ಗುಣದಲ್ಲಿ ಸಿರಿವಂತಳಾಗಿದ್ದೇನೆ. ಕೊನೆಯವರೆಗೂ ನಿಮ್ಮ ಜೊತೆ ಪ್ರೀತಿ ಸ್ನೇಹದಿಂದ ಬಾಳುತ್ತೇನೆ. ದೈಹಿಕ ಸುಖ ಮಾನಸಿಕ ನೆಮ್ಮದಿ ಎರಡು ನೀಡುತ್ತೇನೆ. ನಮ್ಮಿಬ್ಬರ ಮನಸ್ಸು ಒಂದು ನಾಣ್ಯದ 2 ಮುಖಗಳಿಂದ ಕೂಡಿರಬೇಕು. ಸಮಸ್ಯೆ ಹೇಗೆ ಬರಲಿ ಇಬ್ಬರು ಜೊತೆಯಾಗಿ ಎದುರಿಸಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ BMW 5 ಸೀರೀಸ್ 520D M ಸ್ಪೋರ್ಟ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 66,75,000 ಆಗಿರುತ್ತೆ. 2023ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 20,560 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಇಲ್ಲ, ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1995 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಸ್ಟ್ರೇಟ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 190 BHP ಮತ್ತೆ RPM ಬಂದು 4000 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 400 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಹಾಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.